ದೇವ್ರೆ, ದೇವ್ರ ಮನೆ ಚಿಕ್ಕದು ಅಂತ ಬೇಜಾರು ಮಾಡ್ಕೋಬೇಡಿ. ಚಿಲ್ರೆ ಪಲ್ರೆ ಕೆಲಸ ಮಾಡ್ಕೊಂಡು ಬದುಕ್ತಿರೋ ನಾನು ನಿಮ್ಮ ಥರ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ನಾನೊಂದು ಬಿಸ್ನೆಸ್ ಶುರು ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲೇ ರೀಲ್ಸು ಬ್ಲಾಗ್ಸು ಅಂದ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಎಷ್ಟೆಲ್ಲ ಸಂಪಾದನೆ ಮಾಡ್ತಿದ್ದವ್ರು ನೋಡಿದ್ರಾ? ಜಿಯೋ ರೀಚಾರ್ಜ್ ಜಾಸ್ತಿ ಮಾಡಿಬಿಟ್ಟು ಅಂಬಾನಿ ಮಗನ ಮದುವೆ ಮಾಡಿದ್ನಲ್ಲ, ಅವನು ಬುದ್ಧಿ ಬರೋಂಗೆ ಮಾಡಪ್ಪ ತಂದೆ. ನಿನ್ನ ಆಶೀರ್ವಾದದಿಂದ ಅದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ನೋಡು. ಇವಾಗ ನೋಡ್ತಾ ಇರಿ, ಆಚೆ ಹೋಗ್ಬಿಟ್ಟು ಹೆಂಗೆ ಚಮಕಾಯಿಸ್ತೀನಿ, ಎಲ್ರಿಗೂ ಚೆಲ್ಲೆ ಹಣ್ಣು ತಿನ್ನಿಸ್ತೀನಿ ಅಂತ. ಬನ್ನಿ 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 ಬನ್ನಿ. ಟೂಲೆಟ್ ಬೋರ್ಡ್ ಇಲ್ಲೇ ಇದೆ. ಯಾಕೋ ಕಾಲು ಕಡಿತಾ ಇದೆಯಲ್ಲ? ಕೈ ಕಡಿದ್ರೆ ದುಡ್ಡು ಬರುತ್ತೆ ಅಂತ ಅರ್ಥ, ಕಾಲು ಕಡಿದ್ರೆ ಏನೋ ಗ್ರಾಚಾರ ಅಂತ ಅರ್ಥ. ಹಲೋ, ಓನರ್ ಓಬ್ಳಪತಿ ಮಾತಾಡ್ತಾ ಇರೋದು. ಆ ಕಡೆಯಿಂದ ಯಾರು? ಮನೆ ಬೇಕಿತ್ತು, ಬೋರ್ಡ್ ಇತ್ತಲ್ಲ ಅದಕ್ಕೆ ಫೋನ್ ಮಾಡಿದೆ. ನಿಮಗೆ ಮನೆ ತಾನೇ ಬೇಕಾಗಿರೋದು? ಒಂದು ನಿಮಿಷ ಇರಿ, ಬಂದೆ. ಆಯ್ತು ಸರ್, ಬೇಗ ಬನ್ನಿ, ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ನಿದ್ದೆ ಬರಲ್ಲ ನಂಗೆ, ನಿದ್ದೆ ಬರಲ್ಲ, ಯಾರನ್ನಾದ್ರೂ ಯಾಮಾರಿಸ್ದೆ, ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಮನೆ ಬೇಕು ಅಂತ ಫೋನ್ ಮಾಡಿದ್ರಲ್ಲ, ನೀವೇನಾ? ನಾನೇ ಸರ್. ಮೇಡಮ್, ಮನೆ ಅಡ್ವಾನ್ಸು 1 ಲಕ್ಷ ಆಗುತ್ತೆ, ಬಾಡಿಗೆ 15,000 ರೂಪಾಯಿ ಆಗುತ್ತೆ, ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಸಪ್ರೇಟು. ಇದಲ್ದೇ ಮನೆ ಕಂಡೀಷನ್ ಬೇರೆ ಇದೆ ಸರ್. ಬಾಡಿಗೆ, ಕಂಡೀಷನ್ನು, ಅಡ್ವಾನ್ಸು ಎಲ್ಲ ಆಮೇಲೆ ಹೇಳಿ ಸರ್, ಮೊದಲು ಮನೆ ತೋರಿಸಿ ಸರ್. ಮೇಡಮ್, ನನಗೆ ಟೈಮ್ ಇಲ್ಲ, ಫ್ಯಾಮಿಲಿ ಸಮೇತ ತಿರುಪತಿಗೆ ಹೊರಟಿದ್ದೀನಿ, ಬರೋದು 3 ದಿನ ಆಗುತ್ತೆ. ಮನೆ ಕೀ ಕೊಟ್ಟಿರ್ತೀನಿ, ನೀಟಾಗಿ ಒಂದ್ಸರಿ ಮನೆ ನೋಡಿ, ನಿಮ್ಗೆ ಇಷ್ಟ ಆದರೆ ನನಗೆ ಫೋನ್ ಮಾಡಿ. ಮನೆ ಕೀನ ಕಿಟಕಿ ಮೇಲೆ ಇಟ್ಟಿರಿ, ಓಕೆನಾ? ಓಕೆ ಸರ್. ಮನೆ ಕೀನ ಕಿಟಕಿ ಮೇಲೆ ಎಲ್ರು ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡ್ರೆ ಈ ಅಪ್ಪ ಮುಂಚೆನೆ ನಾಮ ಹಾಕ್ಸ್ಕೊತಾ ಇದಾರಲ್ಲಪ್ಪ.